ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುದ್ಧ ಇದೆ, ಇಡೀ ಪ್ರಪಂಚಕ್ಕೆ ಯುದ್ಧ ಇದೆ. ಸೊ ಎಲ್ಲಾ ಕಡೆ ಪ್ರಾಬ್ಲಮ್ ಇದೆ, ಅದ್ರಲ್ಲಿ ಇವ್ರದೊಂದ ಅಂತಾರೆ. ಹೌದು ಮೇಡಮ್. ಬಸ್ ಅಲ್ಲಿ ಫ್ರೀ ಮಾಡಿದ್ರು, ಇವಾಗ ಯಾಕೆ ಮಾಡಬಾರ್ದು ಮೇಡಮ್? ಬಸ್ ಅಲ್ಲಿ ಫ್ರೀ ಮಾಡು ಅಂತ ಯಾರು ಹೇಳಿದ್ರು? ಸರ್ಕಾರಕ್ಕೆ ನಾವ್ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಯಾರಾದ್ರೂ ಸಲ್ಲಿಸಿದ್ರ ಫ್ರೀ ಮಾಡ್ಕೊಡ್ರಿ ಅಂತ? ಇಲ್ಲ 2000 ರೂಪಾಯಿ ಯೋಜನೆ ಕೊಡ್ತೀನಿ ಅಂತಂದ್ರಿಲ್ಲ, ಯಾರಾದ್ರೂ ಕೇಳಿದ್ರ ಅವ್ರ ಮನೆ ಮುಂದೆ ಹೋಗಿ? ಇವಾಗ ಕೇಳ್ತಾ ಇದೀವಲ್ಲ ಆಟೋ ಚಾಲಕರು, ಮಾಡ್ಕೊಡಕ್ ಹೇಳಿ. ನಮ್ಗೆ ಇವತ್ತು ಪ್ಯಾಸೆಂಜರ್ ಹತ್ರ ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂದ್ರೆ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಆದ್ರೆ ಆಟೋ ಓಡಿಸಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ನಿಲ್ಸುವ ಅಂತಾರೆ. ನಾವು ಆಟೋ ಓಡಿಸಿದ್ರೆ 4 ಕಾಸು, ನಾವು ಆಟೋ ಓಡಿಸಿದ್ರೆ ನಮ್ ದಿಸಕ್ಕೆ ಸಂಪಾದನೆ. ಅದು ಇಲ್ಲ ಅಂತಂದ್ರೆ ಇವಾಗ ಏನ್ ಮಾಡಕ್ ಆಗಲ್ಲ ಅಂತದ್ರಲ್ಲಿ ಪ್ಯಾಸೆಂಜರ್ ಹಂಗ್ ಮಾತಾಡ್ತಾರೆ. ಈ ಕಡೆ ಗೌರ್ಮೆಂಟ್ ಅವ್ರು ನೋಡಿದ್ರೆ ಮುಂದಕ್ಕಂತೂ ಯಾವ್ದಕ್ಕೂ ಬರ್ತಾ ಇಲ್ಲ. ಆಟೋ ಚಾಲಕರು ಹೆಂಗಾದ್ರು ಸಾಯ್ಲಿ ಅಂತವ್ರೆ. ಇದೇ ತರ ಆದ್ರೆ ಎಲ್ಲಾರು ತಗೊಂಡೋಗಿ ಸೀದಾ ವಿಧಾನಸೌಧದ ಮುಂದೆಗಡೆ ನಿಲ್ಲಿಸ್ತೀವಿ ಮೇಡಮ್ ಆಟೋನ. ಆಗಿದ್ದ ಅಲ್ಲಿ ಒಂದ್ ದಿವಸ ತಗೊಂಡೋಗಿ ನಿಲ್ಸ್ಬಿಟ್ಟು ಆಗಿದ್ದಲ್ಲಿ ಅವ ಸ್ಟ್ರೈಕ್ ಮಾಡೇ ಮಾಡ್ತೀವಿ. ನಿಮ್ಗೊಬ್ರಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಇಂತ ಸಮಸ್ಯೆ ಇದೆ. ಎಲ್ಲರೂ ಒದ್ದಾಡ್ತಾ ಇದಾರೆ, ಎಲ್ಲರೂ ನಲಗ್ತಾ ಇದಾರೆ. ಅಂತದ್ರಲ್ಲಿ ನಿಮ್ದೊಂದೇನಾ ಸಮಸ್ಯೆ? ನೀವೊಬ್ರೇನಾ ಮೇಡಮ್? ನಾವು ಅಂತ ಹೇಳ್ತಾ ಇಲ್ಲ ಮೇಡಮ್, ನಾವು ಒಬ್ರೇ ಅಂತ ಹೇಳ್ತಾ ಇಲ್ಲ, ಇಡೀ ಆಟೋ ಮೆಂಬರ್ಸ್ ಗಳೇ ಹೇಳ್ತಾ ಇರೋದು. ನಾವು ನನಗೊಬ್ಬನಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಸಮಸ್ಯೆ ಇದೆ. ನೀವು ಆಟೋ ಡ್ರೈವರ್ಸ್ ಏನ್ ಮೇಲಿಂದ ಇಳಿದು ಬಿಟ್ಟಿದ್ದೀರಾ? ಆಟೋ ಡ್ರೈವರ್ಸ್ ಮೇಲ್ಗಡೆಯಿಂದ ಇಳಿದಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಸಮಸ್ಯೆ ತಕ್ಕನಂಗೆ ಪರಿಹಾರ ಇರುತ್ತೆ. ನಮ್ಗೆ ಯಾವ ಪರಿಹಾರ ಇದೆ ಹೇಳಿ? ಯಾವ ಪರಿಹಾರ ಇದೆ? 120 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂತ ಇದಾರೆ, 30 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಲೂಟಿ ಮಾಡ್ತಾ ಇದಾರೆ, ವಿಡಿಯೋ ಮಾಡ್ತಾರೆ, ಟಿವಿ ನನಗೆ ತೋರಿಸ್ತಾರೆ, ಅಲ್ಲಿ ಕೊಡ್ತಾರೆ. ಆಟೋದವ್ರು ದೌರ್ಜನ್ಯ ಮಾಡ್ತಾ ಇದಾರೆ, ಮತ್ತೊಂದ್ ಮಾಡ್ತಾ ಇದಾರೆ, ಮಗದೊಂದ್ ಮಾಡ್ತಾ ಇದಾರೆ ಅಂತ. ಇಲ್ಲಿ ನಮ್ ಕಷ್ಟ ಯಾರು ಬಂದಿದ್ 4 ಗಂಟೆಗೆ ಬಂದಿರೋದು, 8 ಗಂಟೆವರೆಗೂ ಕಾಯ್ಕೊಂಡಿರ್ಬೇಕು. ಹೋದ್ರು 1 ರೂಪಾಯಿ ಸಂಪಾದನೆ ಇಲ್ಲ. 400 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂಡ್ರೆ 3 ಲೀಟರ್ ಬರುತ್ತೆ. ಮೀಟರ್ ಹಾಕೊಂಡ್ ದುಡಿದ್ರೆ 500 ರೂಪಾಯಿ ದುಡಿಬಹುದು. 400 ರೂಪಾಯಿ ಗ್ಯಾಸ್ ಹಾಕಿ 500 ರೂಪಾಯಿ ದುಡ್ದೆ 100 ರೂಪಾಯಿಗೋಸ್ಕರ ಸಾಯಂಕಾಲವರೆಗೂ ಇರ್ಬೇಕು. ಮನೆಗೆ ಹೋದ್ರೆ ಮಕ್ಳು ಕೇಳ್ತಾರೆ, ಹೆಂಡತಿ ಮಕ್ಳು ಕೇಳ್ತಾರೆ, ನಮ್ಮ ಅಮ್ಮ ಕೇಳ್ತಾರೆ, ಎಲ್ಲಪ್ಪ ದುಡ್ದಿರೋದು ಕಾಸು ಎಲ್ಲ ಖರ್ಚು ಮಾಡ್ಕೊಂಬಿಟ್ಟ ಅಂತ. ಇಲ್ಲಿ ಬಂದೆ ನೋಡಿ, ಈ ತರ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ಬೇಕು. ಗ್ಯಾಸ್ ಖಾಲಿ ಆಗಿದೆ, 2 ಕಿಲೋಮೀಟರ್ ತಳ್ಕೊಂಡ್ ಬಂದಿದ್ದೀನಿ. ಇವಾಗ ಅಲ್ಲಿ ಡೌನ್ ಹೋಗ್ಬೇಕು, ಡೌನ್ ಇಂದ ತಳ್ಳಕ್ ನನ್ ಕೈಲಿ ಆಗ್ತಾ ಇಲ್ಲ. ಅಲ್ಲಿ ಯಾರೋ ಬಿಡಿ ಅಂದ್ರೆ ಜಗಳ ಮಾಡ್ತಾರೆ. ಇವಾಗ ಏನ್ ಮಾಡೋಣ ಹೇಳಿ? ನಮ್ ಪ್ರಾಬ್ಲಮ್ ಹಿಂಗಿದೆ, ಅಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ, ಇಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಯಾವ ಸಮಸ್ಯೆನಿಲ್ಲ, ಗ್ಯಾಸ್ ಎಲ್ಲ ಬರ್ತಾ ಇದೆ ಅಂತ ಹೇಳ್ತಾರೆ. ಇವ್ರು ನೋಡ್ರಿ ಇಷ್ಟ ಬಂದಂಗ್ ಪ್ರೈವೇಟ್ ಬಂಕ್ ಅಲ್ಲಿ ಎಲ್ಲಾ ಕಡೆ ನೋಡಿ, ಇವ್ನು 89, ಅಲ್ಲೋದ್ರೆ 130, ಅಲ್ಲಿ 120, ಇಷ್ಟ ಬಂದಂಗ್ ಬೆಲೆ. ನಾವೇನೋ 10 ರೂಪಾಯಿ ಜಾಸ್ತಿ ಕೇಳಲಿ, 5 ರೂಪಾಯಿ ಜಾಸ್ತಿ ಕೇಳಲಿ, ಏನಪ್ಪಾ ಲೂಟಿ ಮಾಡ್ತಾ ಇದೆ ಅನ್ಬಿಟ್ಟು ಫೋನ್ ಎತ್ಕೊಂಡ್ಬಿಡ್ತಾರೆ. ಎಲ್ಲ ಇವ್ರ ಒಬ್ಬರ ಹತ್ರನೇ ಫೋನ್ ಇರೋ ತರ ಫೋನ್ ಎತ್ಕೊಂಡ್ಬಿಟ್ಟು ವಿಡಿಯೋಗಳು ಮಾಡ್ಕೊತಾರೆ. ನಮ್ ಪ್ರಾಬ್ಲಮ್ ಯಾರಿಗೆ ಹೇಳೋಣ? ಇವಾಗ ಕ್ಯೂ ಅಲ್ಲಿ ನಿಂತ್ಕೊಬೇಕು 3 ಅವರ್ ನಿಂತ್ಕೊಂಡು. ಯಾವ್ದು ಸರ್ಕಾರ? ಮೋಸ ಸರ್ಕಾರ, ವೇಸ್ಟ್ ಸರ್ಕಾರ ಇದು. ಗ್ಯಾರಂಟಿ ಇಲ್ದಾರ ಸರ್ಕಾರ, ವೇಸ್ಟ್ ಸರ್ಕಾರ ಇದು. ಎಲ್ಲ ಹೋಗಿದ್ದಾರೆ, ಬಾಗಲಕೋಟೆಗೆ ಹೋಗಿದ್ದಾರೆ, ಅಲ್ಲೆಲ್ಲ ಎಲೆಕ್ಷನ್ ನಡೀತಾ ಇದೆಯಲ್ಲ. ದಾವಣಗೆರೆ ಅಲ್ಲಿ ಹೋಗಿದ್ದಾರೆ, ಟಿಕೆಟ್ ಕೊಡಿ, ಮತ್ತೊಂದು ಕೊಡಿ, ನಮ್ಮ ಎಲೆಕ್ಷನ್ ಬನ್ನಿ, ಓಟ್ ಹಾಕಿ, 5 ಗ್ಯಾರಂಟಿ ಕೊಡ್ತೀವಿ, 10 ಗ್ಯಾರಂಟಿ ಕೊಡ್ತೀವಿ. ಈ ಜನ ಕಷ್ಟ ಬಿದ್ದು ಸಾಯ್ತವ್ರ. ಇಲ್ಲಿ ಬಂದು ಒಂದ್ ದಿವಸನಾದ್ರೂ ಕೇಳಿದಾರ? ಸಾರಿಗೆ ಸಚಿವ ಸರ್ ಇದ್ರ ಬಗ್ಗೆ ಮಾತಾಡಿದಾರ? ರಾಮಲಿಂಗಾರೆಡ್ಡಿ ಸ್ವಾಮಿಗಳು ಮಾತಾಡಿಲ್ಲ. ಏನಕ್ಕೆ? ಅವ್ರಿಗೆ ನ್ಯೂಸ್ ಇಲ್ವಲ್ಲ, ಬಿರಿ ಇಲ್ವಾ? ಅವ್ರು ಬಂದು ಇವ್ರು ಬಂದು ಪ್ರತಿಪಕ್ಷಗಳಾದ್ರೂ ನಿಮ್ ಜೊತೆಗೆ ನಿಂತಿದಾರ? ಯಾರು ನಿಂತಿಲ್ಲ. ವೇಸ್ಟ್ ಜನಗಳೇ ನಮ್ ಜೊತೆ ನಿಂತಿರೋರು, ಆಟೋ ಡ್ರೈವರ್ಸ್ ಗಳೇ ನಿಂತಿರೋದು, ಇನ್ಯಾರು ನಿಂತಿಲ್ಲ. ನಮಗ್ ನಾವೇ ಅಡ್ಜಸ್ಟ್ ಮಾಡ್ಕೊಂಡು, ನಮಗ್ ನಾವೇ ಮಾತಾಡ್ಕೊಂಡು ನಮ್ ಕೆಲಸ ಮಾಡ್ತಾ ಇದೀವಿ. ಒಬ್ಬ ಬಂದಿಲ್ಲ, ಸಾರಿಗೆ ಸಚಿವರು ಬಂದಿಲ್ಲ, ಆಮೇಲೆ ಆಟೋ ಸಂಘಟನೆಗಳೈತಲ್ಲ ಅವರು ಬಂದಿಲ್ಲ. ಅವರು ಒಂದ್ ವಿಡಿಯೋ ಮಾಡಿ ಏನು ನಿಂತ ಆಟೋ ಸಂಘಟನೆ ಬೇರೆದಕ್ಕೆಲ್ಲ ನ್ಯೂಸ್ ಹಾಕ್ತಾರೆ. ಆಟೋ ಸಂಘಟನೆಗಳು ಬಂದಿಲ್ಲ. ವೇಸ್ಟ್. ಆಟೋ ಜೀವನ ಮಾಡೋದಂತೂ ತುಂಬಾ ಕಷ್ಟ ಆಗಿದೆ. ಆ ತರ ಪರಿಸ್ಥಿತಿಗೆ ತಂದು ನಿಲ್ಸಿದಾರೆ ನಮ್ನ ಸರ್ಕಾರ. ಅಂತೂ ವೇಸ್ಟ್. ಅಡ್ಜಸ್ಟ್ ಮಾಡ್ಕೊಳ್ಳಿ, 10 ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಅಡ್ಜಸ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ. ನಮ್ಗೆ ಆಟೋ ಡ್ರೈವರ್ಗಳು ಕಷ್ಟ ಕೇಳಕ್ ಯಾರು ಇಲ್ಲ. ಇಲ್ಲಿ IPL ಟಿಕೆಟ್ಗೋಸ್ಕರ ನಿಂತ್ಕೊಂಡು ಕೇಳ್ತಾ ಇರೋದು ಇಲ್ಲಿ. ಅರ್ಥ ಆಯ್ತಾ? IPL ಟಿಕೆಟ್ ಬೇಕು ಅವ್ರಿಗೆ. ಓಟ್ ಹಾಕೋ ಜನಗಳು ಬೇಡ, ಆಟೋ ಡ್ರೈವರ್ಗಳು ಬೇಡ, ಅವ್ರಿಗೆ ಫ್ರೀ ಬೇಕು, IPL ಟಿಕೆಟ್ ಬೇಕಷ್ಟೇ. ಸರಿನಾ? ಆಟೋ ಡ್ರೈವರ್ ಏನಕ್ಕೆ ಹೇಳಿ? ಓಟ್ ಬೋತಾಕ್ ಮಾತ್ರ ಆಟೋ ಡ್ರೈವರ್ಗಳು ಬೇಕು, ಬೇರೆ ಏನಕ್ಕೆ ಬೇಕು ಆಟೋ ಡ್ರೈವರ್ಗಳು ಹೇಳಿ? ಇಲ್ಲಿ ನೋಡಿ ಪಾಪ, ಬೆಳಿಗ್ಗೆಯಿಂದ ಕಾಯ್ತಾ ಇರೋರು ಆಟೋದಿಂದ ಕೆಳಗಿಳಿಯಕ್ ಭಯ ಅವ್ರಿಗೆ. ಯಾಕೆ ಅಂದ್ರೆ ಇದು ಕ್ಯೂ ಮಿಸ್ ಆಗ್ಬಿಡುತ್ತಲ್ಲ. ಕ್ಯೂ ಮಿಸ್ ಆದ್ರೆ ಮತ್ತೆ ಗ್ಯಾಸ್ ಸಿಗೋದಿಲ್ವಲ್ಲ. 5 ನಿಮಿಷ ಮಿಸ್ ಆದ್ರೆ ಈ ತರ ಆಯ್ತೈತೆ ಮೇಡಮ್. ಯಾರ ಪರಿಸ್ಥಿತಿಗೆ ಇದ್ ಮಾಡ್ತಾ ಇರೋ? ಯಾರು ಬಂದು ಸ್ಪಂದಿಸ್ತಾ ಇಲ್ಲ. ಸುಮಾರು 17 ಮೇನ್ ರೋಡ್ ಅಂತ ನಿಂತಿದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಅಲ್ಲಿ 2 ಗಾಡಿ ಗ್ಯಾಸ್ ಖಾಲಿಯಾಗಿದೆ. ತಳ್ಳಿ ನಮಗೂ ಸುಸ್ತಾಯ್ತು. ಏನ್ ಮಾಡೋದ್ ಮೇಡಮ್? ಇನ್ನೂ ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಎಲ್ಲಿ ಗಾಡಿ ಗ್ಯಾಸ್ ಖಾಲಿ ಆಗುತ್ತೋ ಅನ್ನೋ ತರ ಆಗ್ಬಿಟ್ಟೈತೆ. ಏನ್ ಮಾಡೋದು ಹೇಳಿ? ಈ ತರ ಆಗ್ಬಿಟ್ರೆ ಮೇಡಮ್ 500 ಇಲ್ಲ 400 ಇಲ್ಲ 300 ಅಷ್ಟೇ ಮೇಡಮ್. ಅದ್ರ ಮೇಲೆ ಗ್ಯಾಸ್ ಆಗ್ತಾ ಇಲ್ಲ ಮೇಡಮ್, ಆಗ್ತಾ ಇಲ್ಲ. 10 ಗಾಡಿ ತಳ್ಳಿನೇ ಬಟ್ಟೆನೇ ಎರ್ದೋಗ್ತದೆ. ಇದು ಏನ್ ಹೇಳೋದು ಇದಕ್ಕೆ? ನೋಡಿ ಗಾಡಿ ತಳ್ಳಿನೇ ಎರ್ದೋಗ್ಬಿಟ್ಟೈತೆ. ಬಿದ್ಬಿಟ್ಟೆ ಮನೆ ಬಿದ್ದಿರೋ ಗಾಡಿ ತಳ್ಳಕ್ ಹೋಗಿ. ನೆನ್ನೆ ಸಾಯಂಕಾಲ ಗಾಡಿ ತಳ್ಳಿ ಪೆಟ್ರೋಲ್ ಹಾಕೊಂಡ್ ಬಂದ್ 1/2 ಲೀಟರ್ ಈಗ ಬಿದ್ದಿರೋದೇ ಮೇಡಮ್.
ಏನ್ ಹೇಳೋದು ಇದಕ್ಕೆ? ಯಾವ ಸರ್ಕಾರ ಆಗ್ಲಿ ಅಟ್ಲೀಸ್ಟ್ ಯೂನಿಯನ್ ಆಗ್ಲಿ ಬಂದ್ ಸ್ಪಂದಿಸಿದ್ರೆ ನಮ್ಗೇನೋ ಆಗುತ್ತೆ ಮೇಡಮ್. ಯಾರು ಒಬ್ರು ಬರಲ್ಲ, ಒಬ್ರು ಇದಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಮನೇಲಿ 2 ಹೆಣ್ಮಕ್ಳು ಬಿಟ್ಟು ಬಂದಿರೋದು, ಚಿಕ್ಕ ಹೆಣ್ಮಕ್ಳು, ಆ ಹೆಣ್ಮಕ್ಳು ಬಿದ್ದು ಗಂಟೆ ಗಟ್ಲೆ ಕಾಯ್ಕೊಂಡು ಬಂದಿರೋದು ಇಲ್ಲಿ. ಏನ್ ಹೇಳ್ತೀರಾ ಮೇಡಮ್? ಸೋ ಸ್ಯಾಡ್. ತುಂಬಾ 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 ಫೀಲ್ ಆಯ್ತು. ಯಾರಿಗೆ ಹೇಳೋಣ? ಏನ್ ಹೇಳ್ತೀರಾ ಸರ್? ಮೇಡಮ್ ಏನ್ ಹೇಳೋದು ಎಲ್ಲ ನಿಮ್ಗೆ ಗೊತ್ತು. ಯಾರು ನಮ್ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ಇಷ್ಟು ಕಷ್ಟಪಡ್ತಿದೀವಿ, ಒಂದೊಂದ್ ಬಂಕಲ್ಲಿ ಒಂದೊಂದ್ ರೇಟ್ ಇದೆ. 4 ಅವರ್ ಲೈನ್ ಅಲ್ಲಿ ನಿಂತಿದೀವಿ. ಇಷ್ಟು ಕಷ್ಟ ಆಗ್ತಿದೆ. ಕಸ್ಟಮರ್ ಹತ್ರ ಒಂದು 10 ರೂಪಾಯಿ ಕೇಳಿದ್ರು ಯಾರು ಅಲ್ಲೇನ್ ತೋರ್ಸೋದು ಅದ್ ಕೊಡ್ತೀನಿ ಅಂತಾರೆ. ಓಲಾ ಊಬರ್ ಇದು ಹಿಂಗಾಗಿದೆ ಮೇಡಮ್. ಎಷ್ಟ್ ಗಂಟೆಯಿಂದ ಇದೀರಿ ಸರ್? ಮೇಡಮ್ 8 ಗಂಟೆಗೆ ಬಂದಿದ್ದು. ಹೆಂಗಿದೆ ಪರಿಸ್ಥಿತಿ? ಪರಿಸ್ಥಿತಿ ಎಲ್ಲೂ ಸಿಗ್ತಾ ಇಲ್ಲ. ಎಲ್ಲ ಒಂದ್ ಕಡೆಯಿಂದ ಒಂದ್ ಕಡೆ ಹುಡಿಕೊಂಡು ಬರ್ತಾ ಇದ್ದೀವಿ. ವಯಸ್ಸು ನಿಮ್ಗೆ? 50 ವರ್ಷ ಮೇಡಮ್. 50 ವರ್ಷ. ಆಲ್ ರೈಟ್, ಬನ್ನಿ. ಹೆಂಗಿದೆ ಸರ್ ಪರಿಸ್ಥಿತಿ? ಬಹಳ ಚಿಂತಾಜನಕ ಆಗ್ಬಿಟ್ಟಿದೆ ಮೇಡಮ್. ಯಾರು ಹೇಳಿದ್ರೆ ಯಾರು ಕೇಳೋರಿಲ್ಲ. 56 ರೂಪಾಯಿ ಇತ್ತು ಗ್ಯಾಸ್, 120 ರೂಪಾಯಿ ಕೆಲವು ಕಡೆ 90 ರೂಪಾಯಿ. ಆಲ್ ರೈಟ್, ನೋಡಿ ಬೆಳಿಗ್ಗೆಯಿಂದ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಒಂದಿಷ್ಟು ಏನಾದ್ರೂ ಡಿಲೇ ಆದ್ರೂ ಕೂಡ ಎಲ್ಲಿ ಗ್ಯಾಸ್ ಸಿಗೋದಿಲ್ವೋ, ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅನ್ನೋಂತ ಭಯದಲ್ಲಿ ಅವ್ರಿದ್ದಾರೆ, ಅನ್ನೋ ಭಯದಲ್ಲಿ ಅವ್ರಿದ್ದಾರೆ. ಸೊ ಹೀಗಾಗಿ ಹೇಳ್ತಾ ಇರುವಂತ ಮಾತು ನಮ್ ಕಷ್ಟ ಕೆಜಿ ಗ್ಯಾಸ್ಗೆ ಅಂದ್ರೆ ಸಿಕ್ಕಾಪಟ್ಟೆ ಬೆಲೆ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿ. ಬಟ್ ಆ ಬೆಲೆ ಹೆಚ್ಚಳದ ಬಗ್ಗೆ ಯಾರು ಮಾತಾಡ್ತಾ ಇಲ್ವಲ್ಲ ಅನ್ನೋ ನೋವು ಪ್ರಶ್ನೆ ಅವರನ್ನ ಕಾಡ್ತಾ ಇದೆ ಮೇಡಮ್. ಆಲ್ ರೈಟ್, ಎಸ್, ತುಂಬಾ ನೋವು ಕಾಡ್ತಾ ಇದೆ. ಇಲ್ಲಿ ನೋಡಿ, ಇದು ಬಂಕ್. ಸೊ ಗ್ಯಾಸ್ ಬಂಕ್ ಸೇರಿದಂತೆ ಪೆಟ್ರೋಲ್ ಡೀಸೆಲ್ ಬಂಕ್ ಕೂಡ ಇದು ರಾಜಾಜಿನಗರದಲ್ಲಿ ಇರುವಂತದ್ದು. ಸೊ ಯಾವ ರೀತಿ ಕ್ಯೂ ಅಲ್ಲಿ ನಿಂತಿದ್ದಾರೆ ತಾವು ಕೂಡ ನೋಡಬಹುದು. ಬನ್ನಿ ಮಾತಾಡ್ಸೋಣ. ಈಗ ನೋಡಿ, 89 ರೂಪಾಯಿ 52 ಪೈಸೆ ಇದೆ ಲೀಟರ್ ಆಟೋ LPGಗೆ. ಸೊ ಸರ್ಕಾರಿ ಬಂಕ್ಗಳಲ್ಲಿ ಮಾತ್ರ ಈ ರೇಟ್. ಅದೇ ನೀವು ಪ್ರೈವೇಟ್ ಗೆ ಹೋದ್ರೆ 130, 120, ಒಬ್ಬೊಬ್ಬರು ಒಂದೊಂದು ರೇಟ್. ಇಂಥ ಸಂದರ್ಭದಲ್ಲಿ ಕಡಿಮೆಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಮಾತ್ರ ಈಗ ಆಟೋ ಡ್ರೈವರ್ಸ್ ಬಂದು ಕಾದು ಆಟೋ ಗ್ಯಾಸ್ ಹಾಕಿಸ್ಕೊತಾ ಇದ್ದಾರೆ. ಇಲ್ಲಿ ನೋಡಿ, ಇದು ಗ್ರಾಹಕರಲ್ಲಿ ವಿನಂತಿ. ಎಲ್ಲಾ ವಾಹನಗಳಿಗೂ ಆಟೋ ಗ್ಯಾಸ್ ಗರಿಷ್ಠ ಪ್ರಮಾಣ 500 ರೂಪಾಯಿಗಳಿಗೆ ಹಾಕಲಾಗುತ್ತದೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಗ್ರಾಹಕರ ಹಿತದೃಷ್ಟಿಯಿಂದ ಈ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನ ಬಂಕ್ ಅವರು ತಗೊಂಡಿದ್ದಾರೆ. ಬನ್ನಿ ಬಂಕ್ ಅವ್ರನ್ನ ಮಾತಾಡ್ಸೋಣ. ಪಾಪ ಅವ್ರು ಮಾತಾಡ್ಸಕ್ಕೂ ಟೈಮ್ ಇಲ್ಲ, ಯಾಕಂದ್ರೆ ಅಷ್ಟು ಬ್ಯುಸಿ ಇದ್ದಾರೆ ಅವರು. ಆಲ್ ರೈಟ್, ಇಲ್ಲಿ ನೋಡಿ, ಇದು ಎಷ್ಟಕ್ಕೆ ಆಗ್ತಾ ಇದಾರೆ ಸರ್? ಪರವಾಗಿಲ್ವಾ? ಆಗ್ತಾ ಸರ್. ಇದು ಲಿಮಿಟ್ ಇದೆಯಾ ಸರ್? ಲಿಮಿಟ್ ಇದೆಯಾ? ಯಾರನ್ನ ಕೇಳೋದು? ಆ ಕಡೆಯಲ್ಲಿ